ಗುಡ್ ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತು ಮತ್ತೊಂದು ಶನಿವಾರ. ನಾನಿವತ್ತು ಇನ್ನೊಂದು ರೈಡ್ ಹೊರಟಿದ್ದೀನಿ. ಇದು ಒನ್ ಡೇ ರೈಡು. ಇಲ್ಲಿಂದ ಕೊಳ್ಳಿ ಹಿಲ್ಸ್ ಅಂತ, ತಮಿಳುನಾಡು ಸೇಲಂ ಹತ್ರ ಬರುತ್ತೆ. ಕೊಳ್ಳಿ ಅಂದರೆ ಸಾವಿನ ಬೆಟ್ಟಗಳಂತೆ, ಸಾವಿನ ಪರ್ವತಗಳು. ಅದು ಒಂದು ಸ್ಪೆಷಾಲಿಟಿ ಏನಂದರೆ 70 ಹೇರ್ ಪಿನ್ ಬೆಂಡ್ ಕರ್ವ್ ಇದೆ. ಸುಮಾರು ದಿವಸದಿಂದ ಅದು ಲಿಸ್ಟಲ್ಲಿತ್ತು. ಇವತ್ತೊಂದು ಸ್ವಲ್ಪ ಟೈಮ್ ಸಿಕ್ಕಿದೆ, ಅದಕ್ಕೆ ಹೊರಟಿದ್ದೀನಿ. ಟೈಮು 4:15 ಆಗಿದೆ. ಇನ್ನೊಂದು ಕೆಳಗಡೆ ಹೋಗಿ ಗಾಡಿ ಶುರು ಮಾಡೋಷ್ಟರಲ್ಲಿ ಒಂದು 10 ನಿಮಿಷ ಆಗುತ್ತೆ. ನೋಡೋಣ ಇವತ್ತಿನ ನಮ್ಮ ಜರ್ನಿ ಯಾವ ಥರ ಇರುತ್ತೆ. ಮತ್ತೊಮ್ಮೆ ಎಲ್ರಿಗೂ ಗುಡ್ ಮಾರ್ನಿಂಗು. ಅರ್ಲಿ ಮಾರ್ನಿಂಗ್ 4:50 ಆಗಿದೆ, ಸ್ವಲ್ಪ ಲೇಟೇ ಆಯಿತು. ಮೊದಲು ಹೇಳ್ದಂಗೆ ನಾನಿವತ್ತು ಕೊಳ್ಳಿ ಹಿಲ್ಸ್ಗೆ ಹೋಗ್ತಾಯಿದ್ದೀನಿ. ಕೊಳ್ಳಿ ಅಂದರೆ ಸಾವಿನ ಪರ್ವತಗಳಂತೆ. ಇಲ್ಲಿಂದ ನಮ್ಮ ಮನೆಯಿಂದ 280 ಕಿಲೋಮೀಟ್ರು ಒಂದು ಸೈಡು. ಹಾಗಾಗಿ ಒಂದೇ ದಿನದಲ್ಲಿ ಮುಗಿಸೋ ಒಂದು ಟಾರ್ಗೆಟ್ ಇಟ್ಕೊಂಡು ಹೊರಟಿದ್ದೀನಿ. ಸೋಲೋ ಜರ್ನಿ. ಬನ್ನಿ ಬೆಳಕಾದ್ಮೇಲೆ ಮಾತಾಡೋಣ. ಇವಾಗ ಕತ್ಲು, ಚಳಿ ಕಮ್ಮಿ ಆಗೋಯ್ತು ಈಗ ಬೆಂಗಳೂರಲ್ಲಿ. ನನ್ನ ಪ್ರಕಾರ ಒಂದು 6 ಅವರ್ಸ್ ಬೇಕಾಗುತ್ತೆ. ನೋಡೋಣ ಯಾವ ಥರ ಇರುತ್ತೆ. ಸೇಲಂ ದಾಟಿ ಮುಂದೆ, ಸೇಲಮಿಂದ ಒಂದು 60-70 ಕಿಲೋಮೀಟ್ರ್ ಏನೋ ಇರಬೇಕು. ಬೆಳಕಾಯಿತು. ನಾನು ಕೃಷ್ಣಗಿರಿ ಹತ್ತತ್ರ ಇದ್ದೀನಿ. ಬೆಳಗ್ಗೆ ನನ್ನ ಜರ್ನಿ 5 ಗಂಟೆ ಎಕ್ಸಾಕ್ಟ್ಲಿ ಶುರು ಮಾಡಿದೆ. ನೈಸ್ ರೋಡ್ ತಗೊಂಡೆ. ಅಷ್ಟೊತ್ತಿಗೆ ಕರೆಕ್ಟಾಗಿ ನಾನೇ ಫಸ್ಟ್ ಎಂಟ್ರಿ ಇತ್ತು. ಎಂಟ್ರಿ ಆಗಿಬಿಟ್ಟು ಹೊಸೂರೆಲ್ಲ ದಾಟಿ ಇವಾಗ ಕೃಷ್ಣಗಿರಿ ಹತ್ತತ್ರ ಇದ್ದೀನಿ. ಬೆಳಕಾಗ್ತಾ ಇದೆ, ಸೂರ್ಯ ಇನ್ನೇನು ಉದಯ ಆಗಬೇಕು. ಈ ನನ್ನ ಜರ್ನಿ ಒಂಥರ ಸಡನ್ನಾಗಿ ಡಿಸೈಡ್ ಮಾಡಿದೆ ನೆನ್ನೆ ರಾತ್ರಿ. ಸಾಯಂಕಾಲ ಅಂದ್ಕೊಂಡ್ವಿ, ನಾನು ಮತ್ತು ನನ್ನ ಗೆಳೆಯ. ಅವನು ಕೆಲಸದ ಒತ್ತಡದಿಂದ ಬರೋಕ್ಕಾಗಲ್ಲ ಅಂದ. ಆಮೇಲೆ ನಾನು ಒಬ್ಬನೇ ವೀಕೆಂಡ್ ಮನೇಲಿ ಕುತ್ಕೊಂಡು ಏನು ಮಾಡಲಿ ಅಂತ ಹೊರಟಿದ್ದೀನಿ. ನಮ್ಮ ಮನೆಯಿಂದ 286 ಕಿಲೋಮೀಟ್ರ್ ತೋರಿಸಿತ್ತು. ಈಗ ನಾನು ಹತ್ತತ್ರ ಒಂದು 80 ಕಿಲೋಮೀಟ್ರ್ ಬಂದಿದ್ದೀನಿ. 75-80 ಕಿಲೋಮೀಟ್ರ್ ಬಂದಿದ್ದೀನಿ. ಇಲ್ಲಿ ಇವತ್ತು ನಾನು ಟಾರ್ಗೆಟ್ ಇಟ್ಕೊಂಡಿದ್ದು ಒನ್ ಡೇನಲ್ಲಿ ಹೋಗಿ ಬರೋಣ ಅಂತ. ನಾನು ಕೆಲವೊಂದು ಬ್ಲಾಗ್ ಎಲ್ಲ ನೋಡಿದೆ. ಅಲ್ಲಿ ಏನಂದರೆ ಬರೀ ಒಂದು ರೈಡ್ ಅಷ್ಟೇ. ಅಲ್ಲಿ ಮೇಲೆ ಒಂದು 2-3 ವ್ಯೂ ಪಾಯಿಂಟ್ ಇದೆ ಅಂತೆ, ಫಾಲ್ಸ್ ಇದಾವಂತೆ. ಅದಕ್ಕೆ ಬಿಟ್ಟರೆ ಇನ್ನೇನು ಅಲ್ಲಿ 2 ದಿವಸ ಮಾಡೋಂಥದ್ದು ಇಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಯಾಕೆ ಅಟೆಂಪ್ಟ್ ಮಾಡಬಾರ್ದು ಅಂತ ಹೊರಟಿದ್ದೀನಿ. ನೋಡಿ ಸೂರ್ಯ, ಬಹುಶಃ ನನ್ನ ಕ್ಯಾಮ್ರಾದಲ್ಲಿ ಸರಿಯಾಗಿ ಕ್ಯಾಪ್ಚರ್ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ. ಸ್ವಲ್ಪ ಮಂಜಲ್ಲಿದೆ. ಮಂಜಲ್ಲಿ ಸ್ವಲ್ಪ ಒದ್ದಾಡ್ಕೊಂಡು ಸೂರ್ಯ ಮೇಲೆ ಬರ್ತಾ ಇದೆ ಅಂತ ಇದೆ. ಎದುರುಗಡೆ ಎಲ್ಲ ಕೃಷ್ಣಗಿರಿ ಬೆಟ್ಟಗಳು. ಟ್ರಾಫಿಕ್ಕು ನೋಡ್ಬೋದು ಎಷ್ಟೊಂದಿದೆ. ಕೃಷ್ಣಗಿರಿ ಇದು ಊರು. ಇಲ್ಲಿ ಚೆನ್ನೈಗೆ ಹೋಗೋಕ್ಕೆ ಕೆಳಗಡೆಯಿಂದ ಡೈವರ್ಷನ್ ತಗೋಬೇಕು. ಇದು ಮುಂದೆ ಇವಾಗ ಸೇಲಮು, ಮಧುರೈ ಮತ್ತು ರಾಮೇಶ್ವರಂ, ಕನ್ಯಾಕುಮಾರಿ ಈ ಹೈವೇ. ಇಲ್ಲಿಂದ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗುತ್ತೆ, ಯಾಕಂದರೆ ಚೆನ್ನೈದೆಲ್ಲ ಡಿವಿಯೇಷನ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಅಷ್ಟು ಇರೋಲ್ಲ. ಆಮೇಲೆ ರೋಡ್ ಹೈ ಕ್ಲಾಸ್ ಆಗಿದೆ. ನಾನು ಅದೇ ಹೇಳ್ತೇನೆ, 2024 ಡಿಸೆಂಬರ್ ಎಂಡಲ್ಲಿ ರಾಮೇಶ್ವರಂ, ಕನ್ಯಾಕುಮಾರಿ ಮತ್ತು ಪೂರ್ತಿ ಕೆಳಗಡೆ ನಮ್ಮ ಭಾರತದ್ದು ಯಾವ ಥರ ನೆಕ್ಲೆಸ್ ಇರುತ್ತೋ ಅದನ್ನು ಮುಗಿಸ್ಕೊಂಡು ನಾನು ಮುನಿಯಾಲ್ಗೆ ಹೋಗಿದ್ದೆ. ಅರೌಂಡ್ 4 ಡೇಸಲ್ಲಿ 2,500 ಕಿಲೋಮೀಟ್ರು. ಇದು ಮತ್ತೆ ಅದಾದಮೇಲೆ ಇವಾಗ 1 ವರ್ಷ 3 ತಿಂಗಳು 2 ತಿಂಗಳು ಆಯಿತು. ಇಲ್ಲಿಂದ ಸೇಲಂ 112, ಕೊಯಮತ್ತೂರು 277, ಮಧುರೈ 355, ಕನ್ಯಾಕುಮಾರಿ 590. ಆ ಥರ ಇದೆ. ಟೈಮ್ ಆಗಿದೆ 8 ಗಂಟೆ. ಧರ್ಮಪುರಿ ದಾಟಿ ಮುಂದೆ ಹೋಗ್ತಾ ಇದ್ದೀವಿ. ಇನ್ನೊಂದು ಸೇಲಮ್ಮು ಇನ್ನೊಂದು 40 ಕಿಲೋಮೀಟ್ರು ಏನೋ ಇದೆ. ಈ ಎದುರಿಗೆ ಕಾಣಿಸ್ತಾ ಇರೋ
ಬೆಟ್ಟ. ನಾವು ಈ ರೋಡಲ್ಲಿ ಯಾವಾಗ ಹೋಗಿದ್ದೀವೋ ಅವಾಗೆಲ್ಲ ಇಲ್ಲಿ ನಿಂತ್ಕೊಂಡು ಒಂದು ಫೋಟೋ ತಗೊಂಡಿದ್ದೀವಿ. ಯಾಕಂದರೆ ಇದು ಒಂಥರ ಹೆಂಗಿದೆ ನೋಡಿ, ಬೃಹದಾಕಾರ ದೈತ್ಯಾಕಾರದಲ್ಲಿ ಹಿಂಗೆ ಎದುರುಗಡೆ ನಿಂತ್ಕೊಂಡಂಗಿದೆ. ಸೊ ಇನ್ನು ಸೇಲಂ 40 ಕಿಲೋಮೀಟ್ರ್. ನಾನೀಗ ಸೇಲಮಲ್ಲಿದ್ದೀನಿ. ಸುಮಾರು ಹೊತ್ತಿಂದ ಹೋಟ್ಲ್ ಹುಡುಕ್ತಾಯಿದ್ದೀನಿ, ಯಾವುದೂ ಸಿಗ್ತಾಯಿಲ್ಲ. ಪ್ರತಿ ಸರಿ ಏನಾಗುತ್ತೆ, ಹೋಟ್ಲ್ ಹುಡುಕೋದ್ರಲ್ಲೇ ನಂದು ಸ್ಪೀಡು ಕಡಿಮೆ ಆಗುತ್ತೆ, ಆಮೇಲೆ ಸುಮಾರು ಟೈಮು ವೇಸ್ಟ್ ಆಗ್ಬಿಡ್ತದೆ. ನೋಡ್ತೀನಿ ಸೇಲಂ ದಾಟ್ಬಿಟ್ಟು ಯಾವುದಾದ್ರೂ ಒಳ್ಳೆ ಡೀಸೆಂಟ್ ಹೋಟ್ಲ್ ಇದ್ದರೆ ಅಲ್ಲಿ ತಿಂಡಿ ತಿಂತೀನಿ. ಸೇಲಂ ಟ್ರಾಫಿಕ್ ನೋಡಿ, ಹಂಗೂ ಇದು ಔಟ್ಸ್ಕರ್ಟಿಂದ ಕರ್ಕೊಂಬರ್ತಾ ಇದೆ, ಆದರೂ ಇಷ್ಟೊಂದು ಟ್ರಾಫಿಕ್ ಇದೆ. ಎಲ್ಲಾದರೂ ಒಳ್ಳೆ ತಿಂಡಿ ಹೋಟ್ಲು ಸಿಕ್ಕರೆ ಟೈಮ್ ಉಳಿಯುತ್ತೆ, ಹೊಟ್ಟೆ ಹಸಿವೆ ಆಗ್ತಾ ಇದೆ. ಬೆಳಗ್ಗೆ ಬೇರೆ 3:30ಗೆ ಎದ್ದಿದ್ದೀನಿ, ಹಾಗಾಗಿ ಬೆಳಗ್ಗೆ ಬೇಗ ಎದ್ದಷ್ಟು ಹಸಿವೆ ಬೇಗ ಆಗಿಬಿಡುತ್ತೆ. ಈ ಆಹಾರಂ ಅಂತ ನೋಡಿ, ವೆಜ್ ಮಲ್ಟಿ ಕುಷನ್ ನೋಡೋಣ. ಇಲ್ಲೇ 230 ಕಿಲೋಮೀಟರ್ಸ್ ರೈಡ್ ಮಾಡ್ಕೊಂಡು ಇವಾಗ ಯಾವುದೋ ಒಂದು ಆಶ್ರಮ ಹೋಟ್ಲಿಗೆ ಬಂದೆ. ಇಲ್ಲಿ ಯಾರು ಕೇಳೋದೇ ಇಲ್ಲ, ಫುಲ್ ಖಾಲಿ ಇದೆ. ಸುಮಾರು ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ದೋಸೆ ಅಂತ ಹೋಟ್ಲು ಡೀಸೆಂಟ್ ಇದೆ, ಆದರೆ ಜನನೇ ಇಲ್ಲ, ತುಂಬ ಲೇಟ್. 1 ಅವರ್ ನಂದು ವೇಸ್ಟ್ ಆಗುತ್ತೆ ಆ ಹೋಟ್ಲಲ್ಲಿ. ತಿಂಡಿ ಆರ್ಡ್ರ್ ಮಾಡಿ ಅವ್ರು ಕೊಟ್ಟು ನಾನು ತಿಂದು ಹೊರಗೆ ಬರೋಷ್ಟರಲ್ಲಿ 1 ಅವರ್ ಆಗೋಯ್ತು. ಈಗ ಟೈಮ್ ಆಗಿದೆ 10 ಗಂಟೆ. 9 ಗಂಟೆಗೆ ನಿಲ್ಲಿಸಿದ್ದೆ. ಕರೆಕ್ಟಾಗಿ ಆಗಿದ್ದರೆ ಇಷ್ಟೊತ್ತಿಗೆ ನಾನು ಕೊಳ್ಳಿ ಹಿಲ್ಸು ಹತ್ತಿರ ಇರ್ತಿದ್ದೆ ಅಂದ್ಕೊಳ್ತೀನಿ. ಹೈವೇಯಿಂದ ಈಗ ಹಳ್ಳಿ ರಸ್ತೆಗೆ ಬಂದೆ. ಆಲ್ಮೋಸ್ಟ್ ಮನೆಯಿಂದ 260 ಕಿಲೋಮೀಟ್ರ್ ಆದಮೇಲೆ ಇವಾಗ ಇಲ್ಲಿ ಡಿವಿಯೇಷನ್ ತಗೊಂಡೆ. ಎದುರಿಗೆ ಕಾಣಿಸ್ತಾ ಇರೋದೇ ಇರಬೇಕು ಬಹುಶಃ. ಹೈವೇ ಒಂಥರ ಲಾರಿಗಳು ಅದು ವಿಪರೀತ ಇತ್ತು. ಈಗ ಇದು ನೋಡಬೇಕಿದೆ ಎಷ್ಟು ದೂರ, 9 ಕಿಲೋಮೀಟ್ರ್ ಏನೋ ತೋರಿಸ್ತಾ ಇದೆ ಇದೇ ರೋಡಲ್ಲಿ. ಬಹುಶಃ ಹಳ್ಳಿ ರೋಡಿಂದ ತಗೊಂಡೋಗಿ ಮತ್ತೆ ಅಲ್ಲೆಲ್ಲಾದರೂ ಕನೆಕ್ಟ್ ಮಾಡುತ್ತೆ ಅಂದ್ಕೊಳ್ತೀನಿ. ವ್ಯೂ ಒಂದೇ ಸರಿ ಹೆಂಗೆ ಚೇಂಜ್ ಆಗೋಯ್ತು ನೋಡಿ. ಫುಲ್ ಆ ಕಡೆ ಈ ಕಡೆ ತೆಂಗಿನ ಮರಗಳು, ತಾಳೆ ಗಿಡಗಳು, ಆಮೇಲೆ ಫುಲ್ ಹಸಿರು, ಸ್ಟ್ರೈಟ್ ರೋಡು, ಈ ಕಡೆ ಬೆಟ್ಟ. ಒಂದೇ ಸರಿ ಒಂಥರ ಹಳ್ಳಿ ವೈಬ್ ಬಂದ್ಬಿಡ್ತು. ಅಲ್ಲಿ ಹೈವೇ ಡಿವಿಯೇಷನ್ ತಗೊಂಡ ತಕ್ಷಣ ಹಳ್ಳಿ. ಇಲ್ಲಿಂದ ಇನ್ನು 42 ಕಿಲೋಮೀಟ್ರ್ ತೋರಿಸ್ತಾ ಇದೆ, 1 ಅವರ್ ಜರ್ನಿ. ಮತ್ತೆ ಇನ್ನೊಂದು ಚಿಕ್ಕ ಹಳ್ಳಿ ರೋಡಲ್ಲಿ ಕರ್ಕೊಂಬಂದಿದೆ ಗೂಗಲ್ಲು. ಏನೋ ಒಂದು 3 ನಿಮಿಷ ಉಳಿಸ್ತೀಯ ಅಂತ ಯಾವುದೋ ತೋರಿಸ್ತದು. ನಾನು ಎಕ್ಸೆಪ್ಟ್ ಮಾಡಿದೆ. ಇವಾಗ ಈ ರೋಡಿಗೆ ಬಂದುಬಿಟ್ಟಿದ್ದೀನಿ. 2 ವೀಲರ್ ಓಕೆ, ರೋಡ್ ಚೆನ್ನಾಗಿದೆ. ತಮಿಳ್ನಾಡಲ್ಲಿ ಒಂದು ನಾನು ಕಂಡಿರೋದೇನೆಂದರೆ ರೋಡ್ಗಳು ಮಾತ್ರ ಎಕ್ಸಲೆಂಟ್. ವಾವ್, ಸಖತ್ತಾಗಿದೆ ಇದು. ನಿಲ್ಲಿಸಲೇ ಇಲ್ಲಂತೂ, ಬಟ್ ಜಾಗ ಇಲ್ಲ ಇಲ್ಲಿ ನೋಡೋಕ್ಕೆ ಬಂದೆ. ರೋಡ್ ಮಾತ್ರ ಎಲ್ಲ ಕಡೆ ತುಂಬ ಚೆನ್ನಾಗಿರ್ತವೆ. ಇವನ್ ನೋಡಿ, ಇದು ಹಳ್ಳಿ ರೋಡು. ಇಲ್ಲಿವರೆಗೂ ಒಂದು ಹಳ್ಳ ಸಿಕ್ಕಿಲ್ಲ, ಅಷ್ಟು ನೀಟಾಗಿದೆ ರೋಡು. ಎದುರಿಗೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಗೆ ಮೇಲೆ ಹತ್ತಬೇಕು ಅಂತ ಕಾಣುತ್ತೆ. ಯಾಕಂದರೆ ಇಲ್ಲಿಂದ ಬೇರೆ ಎಲ್ಲೂ ಡಿವಿಯೇಷನ್ ತೋರಿಸ್ತಾ ಇಲ್ಲ. ಇನ್ನು 27 ಕಿಲೋಮೀಟ್ರು. ಹಾಗಾದರೆ ಇದೇ ಬೆಟ್ಟ ಇನ್ನು ಹತ್ತಕ್ಕೆ ಶುರು ಮಾಡಿಬಿಡ್ತೀವಿ ಅನಿಸುತ್ತೆ. ಈ ಕಡೆ ಹಳ್ಳಿ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ, ಆ ಕಡೆ ಈ ಕಡೆ ಎಲ್ಲ ಗಿಡ ಮರ, ಅದ್ರ ಮಧ್ಯೆ ನೀಟಾಗಿ ಒಳ್ಳೆ ಟಾರ್ ರೋಡು ನೀಟಾಗಿದೆ. ಇಲ್ಲೇನೋ ಆರ್ಚ್ ಕಾಣಿಸ್ತಾ ಇದೆ, ಬಹುಶಃ ಇದೇ ಇರಬೇಕು, ಇಲ್ಲಿಂದ ಸ್ಟಾರ್ಟ್ ಇರಬೇಕು. ತಮಿಳಲ್ಲಿ ಬರೆದಿದ್ದಾರೆ ಪೂರ್ತಿ, ಏನೋ ಗೊತ್ತಾಗ್ತಾಯಿಲ್ಲ. ಎಲ್ಲ ಟೂರಿಸ್ಟ್ ಅವರು ಎಲ್ಲ ನಿಲ್ಲಿಸಿದ್ದಾರೆ. ಸೊ ಇಲ್ಲಿಂದ ಅಫಿಷಿಯಲ್ ಆಗಿ ಘಟ್ಟ ಹತ್ತಕ್ಕೆ ಶುರು ಮಾಡುತ್ತೆ ಅಂತ ಕಾಣುತ್ತೆ. ಕೊಳ್ಳಿ ಮಲೆ. ಬನ್ನಿ, ಇದೊಂದು ಪೆಂಡಿಂಗ್ ಇತ್ತು, ಅದು ಮುಗಿಸೋ ಟೈಮ್ ಬಂತು. ಇಲ್ಲಿ ಎಂಟ್ರ್ ಆಗ್ತಾ ಇದ್ದಂಗೆ ಇದು ಫಾರೆಸ್ಟ್ ಚೆಕ್ ಪೋಸ್ಟು.
ಸ್ಟಾಪ್ ವೆಹಿಕಲ್ಸ್ ಫಾರ್ ಚೆಕ್ಕಿಂಗ್ ಅಂತ ಹಾಕಿದ್ದಾರೆ. ಬಟ್ ಯಾವುದು ವೆಹಿಕಲ್ ಸ್ಟಾಪ್ ಮಾಡ್ತಾ ಇಲ್ಲ, ಅಥವಾ ಕಾರ್ಗಳಿಗೆ ಮಾತ್ರ ಇದೆಯಾ ನೋಡಬೇಕು. ಎಲ್ಲ ನಮ್ಮಕ್ಕಲ್ ಫಾರೆಸ್ಟ್ ಡಿವಿಷನ್ ಎಕೋ ಹೌಸ್. ಎದುರಿಗೆ ಕಾಣಿಸ್ತಾ ಇದೆ ನೋಡಿ, ಇದೆ ಅವಾಯ್ಡ್ ಅಡ್ವೆಂಚರ್ ಆನ್ ರೋಡ್. ಏನು ಮಾಡೋದು. ಸೊ ಟೈಮ್ ಆಗಿದೆ 10:15. ಇಲ್ಲಿಂದ ಇನ್ನೂ ಅರ್ಧ ಗಂಟೆ ಜರ್ನಿ. ಇನ್ನೇನು ಮುಗೀತು. ಮೇಲೆ ಹೋಗಿ ಒಂದು ಸ್ವಲ್ಪ ವ್ಯೂ ಪಾಯಿಂಟ್ ಇದೆ ಅಂತ, ಅದೆಲ್ಲ ನೋಡಿಕೊಂಡು ಮತ್ತೆ ವಾಪಸ್. ಹೇರ್ ಪಿನ್ ಬೆಂಡ್ 1/70. ಇಲ್ಲಿಂದ ಅಫಿಷಿಯಲ್ ಆಗಿ ಶುರು ಆಯಿತು 1/70. ಸೊ ಒಟ್ಟು 70 ಹೇರ್ ಪಿನ್ ಬೆಂಡ್ ಕರ್ಗಳು. ಕೋತಿಗಳು ಇಲ್ಲೂನಾ? ಎಲ್ಲ ಊರಲ್ಲಿ ಇದೊಂದು ತಲೆನೋವಪ್ಪ. ಫೈನಲಿ ಕೊಳ್ಳಿ ಹಿಲ್ಸಿಗೆ ರೀಚ್ ಆದೆ. ಇಲ್ಲಿಂದ ಇವಾಗ ಘಾಟ್ ಶುರು ಆಗಿದೆ. 1/70 ಒಟ್ಟು 70 ಹೇರ್ ಪಿನ್ ಬೆಂಡ್ ಕರ್ವಿದೆ. ಸೊ ಈಗ ನಾನೀಗ ನಿಂತಿರೋದೇ 2ನೇ ಹೇರ್ ಪಿನ್ ಇದರಲ್ಲಿ. ಯಾಕಂದರೆ ಮತ್ತೆ ಮುಂದೆ ಎಲ್ಲಿ ತುಂಬ ಇಕ್ಕಟ್ಟಿರುತ್ತೋ ಜಾಗ ಗೊತ್ತಿಲ್ಲ. ಸೊ ಹಾಗಾಗಿ ಇಲ್ಲೇ ಒಂದು ಸ್ವಲ್ಪ ನಿಲ್ಲಿಸಿದ್ದೀನಿ. ಆಮೇಲೆ ಸುಮಾರು ಹೊತ್ತಿಂದ ಕಂಟಿನ್ಯೂ ಬರ್ತಿದ್ದೆ. ಆಮೇಲೆ ಟೈಮು ತುಂಬ ಇದೆ. ನೋಡೋಣ ಯಾವ ಥರ ಇರುತ್ತೆ. ಇದೊಂದು ಪೆಂಡಿಂಗ್ ಇತ್ತು ಸುಮಾರು ದಿವಸದಿಂದ. ಸೊ ಇವಾಗ ಟೈಮ್ ಬಂದಿದೆ. ಒಂದು ಏನಂದರೆ ಇಲ್ಲಿ ಹೇರ್ ಪಿನ್ ಬೆಂಡ್ ಕರ್ಗಳು ತುಂಬ ಹತ್ತತ್ರ ಇದ್ದಾವೆ. ಇದು 4ನೇದು ಬಂದುಬಿಡ್ತು ಆವಾಗಲೇ. ವಾಲ್ಪ್ರೈ, ದಿಂಬಮ್ ಅಥವಾ ನಮ್ಮ ಆಗುಂಬೆ, ಚಾರ್ಮಡಿ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಇದೆ. ಆದರೆ ಇಲ್ಲಿ ತುಂಬ ಹತ್ತತ್ರ ಇದೆ. ಅಂದರೆ ಒಂದೇ ಸರಿ ಮೇಲೆ ಹತ್ತಿಬಿಡ್ತೀವಿ ಅಂತ ಕಾಣುತ್ತೆ. ಸೊ ಇನ್ನು 23 ಕಿಲೋಮೀಟ್ರ್ ಹೇರ್ ಪಿನ್ ಬೆಂಡ್ ಕರ್ವುಗಳೇ. ಏನಂತ ಟ್ರಾಫಿಕ್ ಇಲ್ಲ ಇವತ್ತು, ಅಥವಾ ಇಲ್ಲಿ ಇಷ್ಟೇ ಇರುತ್ತೋ ಗೊತ್ತಿಲ್ಲ. ಯಾಕಂದರೆ ಆರಾಮಾಗಿ ಖಾಲಿ ಇದೆ ರೋಡು. ಆಮೇಲೆ ನೀಟಾಗಿದೆ ರೋಡ್, ಮಾತ್ರ ಸೂಪರ್. ಎಲ್ಲೂ ನಿಮ್ಗೆ ಒಂಚೂರು ಹಳ್ಳ ಇಲ್ಲ. ಎಲ್ಲ ನೀಟಾಗಿ ಸಿಮೆಂಟ್ ರೋಡ್ಗಳೆಲ್ಲ ಮಾಡಿ, ಸಿಮೆಂಟ್ ರೋಡಿಂದ ಎಲ್ಲ ಆ ಕಡೆ ಈ ಕಡೆ. ಕೆಲವೊಂದು ಸರಿ ಏನಾಗುತ್ತೆ, ರೋಡು ಅಕ್ಕಪಕ್ಕ ತುಂಬ ಒಂಥರ ಡೀಪ್ ಇದ್ದು ಒಂದು ಗಾಡಿ ಏನಾದರೂ ಪಾಸ್ ಆಗೋಕೆ ಇದ್ದರೆ ನಾವು ಕೆಳಗೆ ಇಳಿಬೇಕಾಗುತ್ತೆ. ಕೆಳಗೆ ಇಳಿಯೋ ಟೈಮಿಗೆ ಸುಮಾರು ಇದಾಗುತ್ತೆ ನೋಡಿ. ಬಸ್ ಬಂತು, ಎಲ್ಲ ಮಿನಿ ಬಸ್ಗಳು, ಸೇಮ್ ಆಗುಂಬೆ ಥರ. ಇದು ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿ ನೋಡಿ ಎಲ್ಲ ನೀರು ಒಳ್ಳೆ ಫಾಲ್ಸು ಸುರಿಯುತ್ತೆ ಅಂತ ಕಾಣುತ್ತೆ. ಫಾಲ್ಸಾಗಿ ಸುರಿಯುತ್ತೆ ಮಳೆ ನೀರು, ಚೆನ್ನಾಗಿರುತ್ತೆ. ಆದರೆ ಭಯಾನಕ ಇರ್ಬೋದು ಮಳೆಗಾಲ. ಮೇಲೆ ಕಾಣಿಸ್ತಾ ಇದೆ ಅಲ್ಲ ರೋಡು, ಅಲ್ಲಿ ಮೇಲೆ ಲಾರಿ ಆಗ್ತಾಯಿದೆ ನೋಡಿ. ಹೇರ್ ಪಿನ್ ಬೆಂಡ್ ಕರ್ವ್. ಡ್ರೋನ್ ಶಾಟಲ್ಲಿ ಈ ಘಾಟು ಏನು ಸೂಪರಾಗಿ ಕಾಣಿಸುತ್ತೆ. ತುಂಬ ಜನದ್ದು ವಿಡಿಯೋ ನೋಡಿದೆ ನಾನು ಯೂಟ್ಯೂಬಲ್ಲಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಳ್ಳೆ ಯಾರೋ ಏಣಿ, ಈ ಹಾವು ಏಣಿ ಆಟ ಹೆಂಗಿರುತ್ತೋ ಆ ಥರ. 30. ಏನು ಬೆಟ್ಟ ಮುಗಿಯೋಕ್ಕೆ ಬಂದ್ಬಿಡ್ತಾ, ಅಥವಾ ಇನ್ನೊಂದು ಬೆಟ್ಟ ಶುರು ಆಗುತ್ತಾ? ಸೀಕುಪರೈ ವ್ಯೂ ಪಾಯಿಂಟ್, ಮೋಸ್ಟ್ಲಿ ಅದೇ ಇರಬೇಕು. ಸೀಕುಪರೈ ವ್ಯೂ ಪಾಯಿಂಟ್ ಅಲ್ಲಿಗೆ ಹೋಗ್ತಾ, ಅದೇ ನಾನು ಅಲ್ಲಿದೆ ಅಲ್ಲ, ಹೌದು. ಇಲ್ಲಿ ವ್ಯೂ ಪಾಯಿಂಟಿಗೆ ಚೆನ್ನಾಗಿದೆ, ಬಟ್ ಯಾರೋ ಜನ ಇದ್ದಾರೆ ನೋಡೋಣ. ಆಲ್ಮೋಸ್ಟ್ 60 ಹೇರ್ ಪಿನ್ ಬೆಂಡ್ ಕರ್ವ್ ಮುಗಿಸಿ ಮೇಲೆ ಹೋಗ್ತಾ ಇದ್ದೀನಿ. ಒಂದು ಒಳ್ಳೆ ಯಾವುದೋ ಸರ್ಕಸಲ್ಲಿ ಓಡಿಸ್ದಂಗೆ ಇರುತ್ತೆ ಇಲ್ಲಿ. ಯಾಕಂದರೆ ಒಂದು ಎವ್ರಿ 50-100 ಮೀಟರ್ಸ್ಗೆ ಒಂದೊಂದು ಕರ್ವು ನೋಡಿ. 60 ಬಂದ್ಬಿಡ್ತು ಆವಾಗಲೇ. ಆಲ್ಮೋಸ್ಟ್ ಮೇಲೆ ಬಂದಂಗೆ ಲೆಕ್ಕ. ಇನ್ನೊಂದು 3-4 ಇರಬೇಕು ಹೇರ್ ಪಿನ್ ಬೆಂಡ್ ಕರ್ವ್. ಏನಿದೆ ಇದು? ಯಾವುದೋ ದೇವಸ್ಥಾನ ಇದೆ, ಹೌದು. ಶ್ರೀ ನಾಚಿ ಅಮ್ಮನ ಟೆಂಪಲ್ ಅಂತೆ. ನಾವು ಯಾವಾಗಲೂ ಗೂಗ್ಲು 70/70. ಸೊ ಇಲ್ಲಿಗೆ 70/70 ಹೇರ್ ಪಿನ್ ಬೆಂಡ್ ಕರ್ವ್ ಮುಗಿಯಿತು. ನಾನು ಅಂದ್ಕೊಂಡಿದ್ದು ತುಂಬ ಕಷ್ಟ ಇರುತ್ತೆ, ನಮ್ಮ ಆಗುಂಬೆ ಥರನೋ ಅಥವಾ ದಿಂಬಮ್ ಘಾಟ್ ಥರನೋ ಅಂದ್ಕೊಂಡಿದ್ದೆ. ಆದರೆ ಏನು ಅಂಥ ಭಯ ಆಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ.
ಈ ಊರು ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ನಮ್ಮ ಮಲೆನಾಡು ಶೃಂಗೇರಿ ಚಿಕ್ಕಮಂಗ್ಳೂರು ಆ ಕಡೆ ಯಾವ ಥರ ಊರುಗಳು ಗದ್ದೆ ತೋಟ ಇರುತ್ತೋ ಅದೇ ಥರ ಇದೆ ಇಲ್ಲೂ. ಕ್ಲೈಮೇಟ್ ಫುಲ್ಲು ಕೋಲ್ಡ್ ಆಗೋಯ್ತು. ಇದೇನೆಲ್ಲ ಹೆಣ್ಮಕ್ಳು ಇದ್ದಾರೆ ಇಲ್ಲಿ. ಎಲ್ಲಿಂದ ಬರ್ತಾ ಇದ್ದಾರೆ? ಏನೋ ಫಂಕ್ಷನಾ? ಎಲ್ಲ ಮಹಿಳೆಯರೇ ಇದ್ದಾರೆ. ಎದುರುಗಡೆ ಏನೋ ಇದೆ, ಅದು ಎಲ್ಲ ತಮಿಳು. ಏನಂತ ಓದೋದು ಗೊತ್ತಿಲ್ಲ. ಕೃಷ್ಣ ಸ್ಟೇಷನರೀಸ್ ಇದು ಯಾವುದು? ಮತ್ತೆ ಒಂದು ಜಂಕ್ಷನ್ ಬಂತು. ಇಲ್ಲಿ ಏನಿದೆ? ಬೋಟ್ ಹೌಸ್ 4 ಕಿಲೋಮೀಟರ್, ಬೊಟಾನಿಕಲ್ ಗಾರ್ಡನ್ 3 ಕಿಲೋಮೀಟರ್, ಸೀಕುಪರೈ ವ್ಯೂ ಪಾಯಿಂಟ್ 2 ಕಿಲೋಮೀಟರ್. ಓಕೆ, ಎಲ್ಲಿಂದ 2 ಕಿಲೋಮೀಟ್ರು? ಯಾವ ಕಡೆ ತಗೋಬೇಕು? ಯಾರನ್ನು ಕೇಳೋದಿಲ್ಲಿ, ಯಾರನ್ನಾದ್ರೂ ಕೇಳಬೇಕಿಲ್ಲ. ಸರ್ ವ್ಯೂ ಪಾಯಿಂಟ್ ಹೆಂಗೆ? ಸ್ಟ್ರೈಟಾ? ಓಕೆ, ಅಲ್ಲಿ ಮುಂದೆ ಎಲ್ಲೋ ರೈಟ್ ಅಂತೆ. ತಮಿಳು ಸಮ್ವಾಟ್ ಮ್ಯಾನೇಜ್ ಮಾಡ್ತೀನಿ ನಾನು, ಸ್ವಲ್ಪ ಮಾತಾಡಿ. ತಮಿಳ್ನಾಡಲ್ಲಿ ಎಲ್ಲೇ ಹೋದ್ರೂ ಆಚೆ ಬರ್ಬೋದು ಅಡ್ರೆಸ್ ಕೇಳ್ಕೊಂಡು. ಸೊ ಇಲ್ಲೇ ಇರಬೇಕು. ಸರ್ ಹೆಂಗೆ ವ್ಯೂ ಪಾಯಿಂಟ್ ಹೆಂಗೆ? ಹಿಂಗದಾ? ಸರಿ, ಥ್ಯಾಂಕ್ ಯು ಅಣ್ಣ. ನೋಡಿ, ಮಲೆನಾಡೆ ಇದು, ತಮಿಳ್ನಾಡಿನ ಮಲೆನಾಡಿದು. ಚಿಕ್ಕ ಚಿಕ್ಕ ರೋಡು, ಬೆಟ್ಟದ ಮೇಲೆ ಹಳ್ಳಿ, ಒಳ್ಳೆ ತೋಟ, ಮೆಣಸು, ಬಾಳೆ ಎಲ್ಲ ಇದೆ. ಮನೆ ಶೈಲಿನೂ ಹಂಗೆ ಇದೆ ನೋಡಿ. ಹೆಂಚಿನ ಮನೆ ಎಷ್ಟು ಚೆನ್ನಾಗಿದೆ ಇದು. ಇದೇ ವ್ಯೂ ಪಾಯಿಂಟ್. ಡೆಡ್ ಎಂಡಿಗೆ ಬಂದುಬಿಟ್ನಲ್ಲ. ಓ, ಇದೇ ವ್ಯೂ ಪಾಯಿಂಟು. ಕೆಲವರು ಬೈಕರ್ಸ್ ನಿಲ್ಲಿಸಿದ್ದಾರೆ. ನಾನು ಇಲ್ಲೆಲ್ಲಾದರೂ ನಿಲ್ಲಿಸ್ತೀನಿ. ನಾನು ಇವಾಗ ವ್ಯೂ ಪಾಯಿಂಟಿಗೆ ಬಂದೆ. ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ವ್ಯೂ. ಗಾಡಿಯಲ್ಲಿ ಪಾರ್ಕ್ ಮಾಡಿದೆ. ಇಲ್ಲಿ ಕೌಂಟ್ರಲ್ಲಿ 20 ರೂಪಾಯಿ ಟಿಕೆಟು ಒಬ್ಬೊಬ್ಬರಿಗೆ. ಓನ್ಲಿ ಕ್ಯಾಶ್, UPI ಇಲ್ಲ. ಪುಣ್ಯಕ್ಕೆ ನನ್ನ ಹತ್ರ 100 ರೂಪಾಯಿ ಹೆಂಗೋ ಪರ್ಸಲ್ಲಿತ್ತು. ಟೀ, ಕಾಫಿ, ಬೋಂಡಾ, ಬಜ್ಜಿ ಎಲ್ಲ ಇದೆ. ಸೊ ಬನ್ನಿ ನೋಡೋಣ ಹೇಗಿದೆ ವ್ಯೂ ಪಾಯಿಂಟ್. ಸೊ ಇದು ವ್ಯೂ. ಇದು ವ್ಯಾಲಿ ನೋಡಿ, ವ್ಯೂ ಪೂರ್ತಿ. ಟವರ್ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಬೆಟ್ಟದ ಮೇಲೆ ಎಷ್ಟು ದೊಡ್ಡ ಊರಿದೆ. ಲೆನ್ಸ್ಗೆ ಕ್ಯಾಪ್ಚರ್ ಆಗ್ತಾ ಇಲ್ಲ, ಅಷ್ಟು ದೂರದಲ್ಲಿದೆ. ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಇವಾಗ ಬೋಟ್ ಹೌಸ್ ಅಂತ ಏನೋ ಕಾಣಿಸ್ತು ಇಲ್ಲಿ ನೋಡೋಂಥದ್ದು. ಸೊ ಆ ಕಡೆ ಹೊರಟಿದ್ದೀನಿ. ಇಲ್ಲಿಂದ 2.5-3 ಕಿಲೋಮೀಟ್ರು. ಹಾಗಾಗಿ ನೋಡೋಣ. ಅದೇನು ಬೋಟಿಂಗ್ ಅಂತೂ ಏನು ಮಾಡೋದಿಲ್ಲ. ಸುಮ್ಮನೆ ಅಕಸ್ಮಾತ್ ಲೊಕೇಶನ್ ಚೆನ್ನಾಗಿದ್ದರೆ ಇಷ್ಟ ಆಗ್ಬೋದು ಅಂದ್ಕೊಂಡು ಹೊರಟಿದ್ದೀನಿ. ಇದೇ ಬೋಟ್ ಹೌಸ್. ಬೋಟ್ಗಳು ಇಲ್ಲ, ಯಾರೂ ಇಲ್ಲ, ಜನನೇ ಇಲ್ಲ. ನಿಂತಿದೆ 1-2 ಬೋಟ್ಗಳು. ನನ್ನ ರಿಟರ್ನ್ ಜರ್ನಿ ಸ್ಟಾರ್ಟ್ ಆಯಿತು 70ನೇ ಹೇರ್ ಪಿನ್ ಬೆಂಡಿಂದ. ಇವಾಗ ಡಿಸೆಂಡಿಂಗ್ ಆರ್ಡ್ರಲ್ಲಿ ಇಳಿತಾ ಹೋಗ್ತೀವಿ. ಟೈಮು 1:15 ಮೇಲೆ ಎಲ್ಲಾದರೂ ಒಂದು ಒಳ್ಳೆ ಬೇಕ್ರಿನೋ ಅಥವಾ ಹೋಟ್ಲು ಸಿಗುತ್ತಾ ಅಂತ ನೋಡಿದೆ. ಯಾಕೋ ಯಾವುದೂ ಸೂಟ್ ಆಗಲಿಲ್ಲ. ಘಟ್ಟ ಇಳಿದ್ಮೇಲೆ ಏನಾದರೂ ಹೊಟ್ಟೆಗೆ ಹಾಕ್ಕೊಂಡ್ರೆ ಆಯಿತು. ಸೊ ಒಟ್ಟಾರೆ ಏನಂದರೆ ಈ ಕೊಳ್ಳಿ ಹಿಲ್ಸು ನನ್ನ ಪ್ರಕಾರ
ಒಂದು ರೈಡ್ ಅಷ್ಟೇ. ಮೇಲೆ ಹೋದರೆ ಅಲ್ಲಿ ಬೋಟ್ ಹೌಸ್ ಅಂತ ನೋಡಿದ್ವಿ, ಅದೇನದು ಏನೂ ಚೆನ್ನಾಗಿರಲಿಲ್ಲ. ವ್ಯೂ ಪಾಯಿಂಟ್ ಒಂದು ಚೆನ್ನಾಗಿತ್ತು. ಎರಡನೇದಾಗಿ ಏನಂದರೆ ರೈಡ್ ಎಂಜಾಯ್ ಮಾಡಬೇಕಷ್ಟೆ. ಸೊ ಬೆಂಗಳೂರಿಂದ ಒನ್ ಡೇಗೆ ಬಂದು ವಾಪಸ್ ಹೋಗೋದೇ ಹೊರ್ತು, ಅಥವಾ ಈ ಕಡೆಯಿಂದ ಮುಂದೆ ಏನಾದರೂ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಅದು ವರ್ತ್ ಇರುತ್ತೆ. ಬಟ್ ಬರೀ ಕೊಳ್ಳಿ ಹಿಲ್ಸ್ಗೆ ಬಂದು ಇಲ್ಲೇ ಸ್ಟೇ ಮಾಡಿ ಹೋಗೋದಂದರೆ ಅಂಥ ಏನು ವರ್ತಿಲ್ಲ. ಇಲ್ಲಿಗೆ ಒಂದನೇ ಹೇರ್ ಪಿನ್ ಬೆಂಡ್. ಸೊ ಇಲ್ಲಿಗೆ ಮುಗೀತಿದ್ದು ಕೊಳ್ಳಿ ಹಿಲ್ಸ್ ಘಾಟು ಮುಗೀತು. ಇನ್ನು ಕೆಳಗೆ ಇಳಿದುಬಿಟ್ಟೆ. ಟೈಮ್ ಆಗಿದೆ 2 ಗಂಟೆ 7 ನಿಮಿಷ, 2 ಗಂಟೆ 10 ನಿಮಿಷ ಅಂದ್ಕೊಳ್ಳಿ. ಹೊಟ್ಟೆ ಚುರುಗುಡ್ತಾ ಇದೆ. ಏನಾದರೂ ಒಂಚೂರು ಹಾಕ್ಕೊಂಡು ಆಮೇಲೆ ಈಗ ಒಂದು ಸ್ವಲ್ಪ ರೂಟ್ ಚೇಂಜ್ ಮಾಡ್ತಾಯಿದ್ದೀನಿ. ಬೆಂಗಳೂರು ಬದಲಾಗಿ ಕೋಲಾರ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಕೋಲಾರ್ಗೆ ಹೋಗಿ ಅಲ್ಲಿಂದ ಮತ್ತೆ ನಾಳೆ ವಾಪಸ್ ಬೆಂಗಳೂರು. ಕಟ್ಟ ಹಿಡಿದ್ಮೇಲೆ ಒಂದು ಬಾದಾಮ್ ಹಾಲು ಮತ್ತು ಕೇಕ್ ತಿಂದೆ. ಇವತ್ತು ಮಧ್ಯಾಹ್ನ ಊಟ ಅದೇ ಅಂದ್ಕೊಳ್ತೀನಿ. ಸೊ ನೋಡಿ, ಅಲ್ಲಿಂದ ಬಂದಿರೋದು ನಾನು, ಮೇಲಿಂದ. ಇಳಿದ್ಬಿಟ್ಟು ಒಂದು ಬ್ರೇಕ್ ತಗೊಂಡು ಮತ್ತೆ ಮುಂದೆ ಜರ್ನಿ ಸಾಗಿದೆ. ಒಂದು ಸಮಸ್ಯೆ ಏನಂದರೆ, ನಾನು ಬಂದಿರೋ ರೂಟಲ್ಲೇ ಹೋಗಬೇಕು, ಬೇರೆ ಆಲ್ಟರ್ನೇಟ್ ರೂಟೇ ಇಲ್ಲ. ಅದೊಂದು ಬೇಜಾರು. ಯಾವಾಗಲೂ ಅದೇ ರೂಟಲ್ಲಿ ವಾಪಸ್ಸು ಅಂದರೆ ಒಂದು ಸ್ವಲ್ಪ ಬೇಜಾರಾಗ್ಬಿಡ್ತದೆ. ಹೊಸ ರೂಟ್ ಇದ್ದರೆ ಅದೊಂಥರ ಓಡ್ಸೋಕ್ಕೆ ಖುಷಿ ಇರುತ್ತೆ. ಬಟ್ ಏನು ಬೇರೆ ದಾರಿ ಇಲ್ಲ. ಈಗ ಸ್ವಲ್ಪ ರೂಟ್ ಚೇಂಜ್ ಆಗಿಬಿಡ್ತು. ಅಲ್ಲೆಲ್ಲ ಮೊದಲು ನಾನು ಬರ್ತಾ ಆ ಕಡೆ ಎಲ್ಲ ಒಳಗಡೆಯಿಂದ ಬಂದಿದ್ದೆ. ಇದು ಯಾವುದೋ ಬೇರೆ ರೂಟಲ್ಲಿ ಕರ್ಕೊಂಡು ಹೋಗ್ತಾಯಿದೆ. ವಾವ್, ನೋಡಿ ಆ ಕಡೆ ರೈಟಿಗೆಲ್ಲ ಕಾಣಿಸ್ತಾ ಇರೋದೆಲ್ಲ ಕೊಳ್ಳಿ ಹಿಲ್ಸೆ. ಇದು ಯಾವುದೋ ಒಂದು ಒಳ್ಳೆ ದೊಡ್ಡದಾಗಿದೆ ಬೆಟ್ಟ. ಯಾವುದೋ ಒಂದು ಘಾಟ್ ಬೇರೆ ಬಂದ್ಬಿಡ್ತು ಇಲ್ಲಿ. ಇಲ್ಲೊಂದು ಫೋಟೋ ತೆಗಿಯೋಣ. ಸೆಕೆ ಹೆಂಗಿದೆ ಅಂದರೆ ಅಪ್ಪ, ಭಯಾನಕ ಸೆಕೆ ಇದೆ. ಆಮೇಲೆ ಸೇಲಂ ಟ್ರಾಫಿಕ್ ಬಂದ್ಬಿಡ್ತು. ತಾಯಮ್ಮ ಹೋಗಮ್ಮ, ಈ ಅಮ್ಮ ರೋಡಲ್ಲಿ ಏನು ಮಾಡ್ತಾಯಿದ್ದಾಳೆ ನೋಡು. ಸೇಲಂ ಟ್ರಾಫಿಕ್ ಒಂದು ಬಚಾವ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಫಾಸ್ಟ್ ಹೋಗ್ಬೋದು. ಬಸ್ ನಾನು ಬಂದ್ಬಿಟ್ಟೆ ಅಡ್ಡ. ಟ್ರಾಫಿಕ್ಕೆಲ್ಲ ದಾಟಿ ಅಲ್ಲಿ ಟೋಲ್ ಇತ್ತಲ್ಲ, ಟೋಲು ಅಂದರೆ ಊರು ದಾಟಿದ ಮೇಲೆ ಒಂದು ಟೋಲ್ ಇದೆ. ಅಲ್ಲಿ ಯಾವುದೋ ಸೇಲಂ ನ್ಯೂ ಸರ್ವಣ ಭವನ್ ಅಂತ ಯಾವುದೋ ಇತ್ತು. ಅಲ್ಲಿ ಊಟ ಮಾಡಿದೆ. ಸುಮಾರಾಗಿತ್ತು ಊಟ, ಏನಂತ ಸುಮಾರಾಗಿತ್ತು. ಸೊ ಟೈಮ್ ಆಗಿದೆ 4 ಗಂಟೆ 10 ನಿಮಿಷ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಯಿತು ಊಟಕ್ಕೆ. ಇಲ್ಲಿಂದ ಇನ್ನು ಕೋಲಾರ 187 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಸ್ವಲ್ಪ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕು. ಅದು ಬಿಟ್ಟರೆ ಇನ್ನು ಏನಿಲ್ಲ. ಒಂದು 100 ಕಿಲೋಮೀಟ್ರ್ ಹಾಕಿ ಹೆಚ್ಕೊಂಡು ಹೋಗ್ಬಿಡ್ತೀನಿ. ಪೆಟ್ರೋಲ್ ಹಾಕಿಸ್ದೆ. 101 ರೂಪಾಯಿ ಚಿಲ್ಲರೆ. ಅಂದರೆ ಕರ್ನಾಟಕಕ್ಕಿಂತ ಇಲ್ಲಿ ಕಡಿಮೆ ಇದೆ. 1 ರೂಪಾಯಿ ಚಿಲ್ಲರೆ ಏನೋ ಕಮ್ಮಿ ಇದೆ. 4:20. ಭಯಂಕರ ಬಿಸಿಲಿದೆ.
ಇನ್ನು ನನ್ನ ಟಾರ್ಗೆಟು 4 hours ಜರ್ನಿ ಇದೆ. ಮಾ ಗಾಡ್, ಹೊಡಿಬೇಕು ಇವಾಗ. 1 hour ಆದರೂ ನಾನ್ ಸ್ಟಾಪ್ ಹೊಡಿತೀನಿ ಇವಾಗ. ಅಟ್ಲೀಸ್ಟ್ ಒಂದು 70-80-100 ಕಿಲೋಮೀಟರ್ಸ್. ಬನ್ನಿ. ಇದು ಮುಕ್ಕಾಲು ಕೃಷ್ಣಗಿರಿಗೆ ಬಂದೆ. ಆಲ್ಮೋಸ್ಟ್ ಇನ್ನೇನು ಬೆಂಗಳೂರು ಬಂದಂಗೆ ಲೆಕ್ಕ. ಅದೇ ರೋಡು, ಅದೇ ದಾರಿ. ಅಲ್ಲೊಂದು ಸ್ವಲ್ಪ ಒಂದು 10-15 ಕಿಲೋಮೀಟ್ರ್ ಡಿವಿಯೇಷನ್ ಇತ್ತು ಅಷ್ಟೇ. ಇದು ಕೋಲಾರ ಹೋಗ್ಬೇಕಾದ್ರೆ ಎಲ್ಲಿ ಡಿವಿಯೇಷನ್ ತಗೋಬೇಕು? ಇನ್ನೂ ಏನು ತೋರಿಸ್ತಾನೆ ಇಲ್ವಲ್ಲ ಗೂಗಲ್. ಶನಿವಾರ ನಾನು ಬೆಂಗಳೂರು ಕಡೆ ಹೋಗೋ ಜನ ಕಡಿಮೆ ಇರ್ತಾರೆ ಅಂದ್ಕೊಂಡಿದ್ದೆ. ಟ್ರಾಫಿಕ್ಕು ಕಮ್ಮಿ ಇರ್ಬೋದು ಅಂತ ಅಂದ್ಕೊಂಡಿದ್ದೆ, ಆದರೆ ಕಮ್ಮಿ ಇಲ್ಲ, ಸರಿಯಾಗಿದೆ. ಸೂರ್ಯ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮುಳುಗೋಗ್ಬಿಡ್ತಾನೆ. ನಂದಿನ ಜರ್ನಿ ಮಿನಿಮಮ್ 2 hours ಇದೆ. ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಕೃಷ್ಣಗಿರಿ ದಾಟಿದೆ. ಕೃಷ್ಣಗಿರಿ ಹತ್ರನೇ ಡಿವಿಯೇಷನ್ ಇದೆ ಅಂತ ಅಂದ್ಕೊಂಡಿದ್ದೆ, ಅದು ಇಲ್ಲ. ಏನು ಗೊತ್ತಾಗ್ತಾ ಇಲ್ಲ, ಎಲ್ಲಿಂದ ಕೋಲಾರ ಕರ್ಕೊಂಡೋಗಿ ಸೇರಿಸುತ್ತೋ ಗೊತ್ತಿಲ್ಲ. ಇದುವರೆಗೂ 530 ಕಿಲೋಮೀಟ್ರ್ ಆಯ್ತು ನಂದು ಇವತ್ತು. ಈಗ ಒನ್ ಡೇ ಜರ್ನಿ. ನಂದು ಹೈಯೆಸ್ಟು ಒಂದು ದಿವಸಕ್ಕೆ ನಾನು ಓಡಿಸಿದ್ದು 860 ಏನೋ ಇರಬೇಕು, ಅದು ಹೈಯೆಸ್ಟ್ ಒನ್ ಡೇಗೆ. ಇವಾಗ ಹೈವೇಯಿಂದ ಕೆಳಗಿಳಿ ಅಂತ ಇದೆ. ಇದ್ಯಾವುದು ಕೋತಾ ಕೃಷ್ಣಪಲ್ಲಿ ಅಂತ ಸರ್ವಿಸ್ ರೋಡು ಹೋಗಂತ ಇದೆ. ಹೋಗ್ಲಾ? ಸರಿ, ನೋಡೇ ಬಿಡೋಣ ಏನಾಗುತ್ತೆ. ಅಲ್ಲಿ ನೋಡಿದೆ ಅದೇನಂತ ಬೋರ್ಡ್ ಹಾಕಿದ್ದಾರೆ ಅಂತ ನೋಡಿದ್ರೆ ಇದು ಜಲ್ಲಿಕಟ್ಟು. ಈ ಊರಲ್ಲಿ ಜಲ್ಲಿಕಟ್ಟು ಆಟ ಆಡ್ತಾರೆ ಅಂತ ಕಾಣುತ್ತೆ ಪೊಂಗಲ್ ಟೈಮಲ್ಲಿ. ಅದಕ್ಕೆ ಎಲ್ಲ ಕಡೆ ಒಂಥರ ಬ್ಯಾರಿಕೇಡ್ ಹಾಕ್ಬಿಟ್ಟು ರೋಡಲ್ಲೆಲ್ಲ ಇದು ಮಾಡಿದ್ದಾರೆ. ಮುಗ್ದೋಗಿರ್ಬೇಕಿದು. ಜಲ್ಲಿಕಟ್ಟು ಅಂದರೆ ಹೋರಿಗೆ ಪಳಗಿಸೋದು, ಬುಲ್ ಫೈಟ್ ಥರ. KGF ಒಂದು ಕಡೆ 37 ತೋರಿಸ್ತು, ಈಗ ನೋಡಿದ್ರೆ 54 ಅಂತ ತೋರಿಸ್ತಾ ಇದೆ. ಯಾವ್ದು ಸರಿನೋ ಯಾವ್ದು ತಪ್ಪೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರೋಡು ಸಿಂಗಲ್ ರೋಡು ಚೆನ್ನಾಗಿದೆ, ಮುಂದೆ ಹೆಂಗಿದೆಯೋ ಗೊತ್ತಿಲ್ಲ. ಚೆಕ್ ಪೋಸ್ಟ್ ಬಂತಲ್ಲಪ್ಪ ಇದು. ಕೃಷ್ಣಗಿರಿ ಡಿಸ್ಟ್ರಿಕ್ಟ್ ವೆನಂಪಲ್ಲಿ ಪೊಲೀಸ್ ಸ್ಟೇಷನ್ ಚೆಕ್ ಪೋಸ್ಟ್. ತಮಿಳುನಾಡು ಪೊಲೀಸ್ ಅಂದರೆ ಇಲ್ಲಿಂದ ತಮಿಳುನಾಡು ಮುಗೀತಾ ಅಥವಾ ಬಾರ್ಡರಾ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಇದೆಲ್ಲೋ ಒಳಗಡೆಯಿಂದ ರೋಡಲ್ಲಿ ಕರ್ಕೊಂಬಂದಿದೆ. ಎಲ್ಲ 53 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಬಟ್ KGF 40 ಕಿಲೋಮೀಟ್ರು, ಅಲ್ಲಿಂದ 13 ಕಿಲೋಮೀಟ್ರೇನಾ? ಸಾಧ್ಯ ಇಲ್ಲ, ಏನೋ ಮಿಸ್ಟೇಕ್ ಆಗಿದೆ. ಇದೆಲ್ಲ ಪೂರ್ತಿ ಆನೆಗಳು ಓಡಾಡೋ ಜಾಗ. ಕತ್ಲಾದ್ಮೇಲೆ ಸ್ವಲ್ಪ ಭಯ ಆಗುತ್ತೆ, ನೋಡಬೇಕು. KGF X ರೋಡ್ ಅಂತ. KGF ಇದೇನ ಇದು ವಿಚಿತ್ರ. 18 ಕಿಲೋಮೀಟರ್ಸ್ ಏನಪ್ಪ, ಒಂದು ಅರ್ಥ ಆಗ್ತಾಯಿಲ್ಲ. ಅಲ್ಲಿ 18 ಅಂತಾನೆ, ಅಲ್ಲಿ 38 ಅಂತಾರೆ, ಇಲ್ಲಿ ತಿರ್ಗಾ 34 ಅಂತಾರೆ. ಶಿವ, ಅದು ಯಾರು ನಂಬರ್ಗಳು ಬರ್ತಿದ್ದಾರೋ, ಯಾವ್ದು ನಿಜನೋ ಯಾವ್ದು ಸುಳ್ಳು. ಒಂದೇ ಜಾಗದಲ್ಲಿ ಒಂದು ಕಡೆ 18, ಒಂದು ಕಡೆ 38, ಒಂದು ಕಡೆ 34. ಇದು ಯಾವುದು ಚೆಕ್ ಪೋಸ್ಟ್ ಇದೆ? ಓ, ಕರ್ನಾಟಕ ಬಂತು. ಇದು ನಮ್ಮ ಕರ್ನಾಟಕ ಬಾರ್ಡರ್. ಹಾಂ, ಈಗ ಅಫಿಷಿಯಲ್ ಆಗಿ ಕರ್ನಾಟಕ ಎಂಟ್ರ್ ಆದೆ. ಅಂದರೆ ಅಲ್ಲಿಗೆ ತಮಿಳುನಾಡು ಮುಗೀತು.
ಇದೆ ಇದು. ನಾನು ಈ ಕಡೆ ಯಾವತ್ತೂ ಬಂದಿಲ್ಲಪ್ಪ. ಅಪರೂಪಕ್ಕೆ ಒಂದೊಂದು ಗಾಡಿಗಳು ಬರ್ತಾಯಿದೆ. ಫುಲ್ಲು ಎಲ್ಲ ಕಾಡಿದು. ಆಮೇಲೆ ಅಲ್ಲಲ್ಲಿ ಚಿಕ್ಕ ಊರುಗಳು ಸಿಗ್ತಾ ಇದ್ದಾವೆ. ನೋಡಿ ಎಲ್ಲ ಫುಲ್ಲು ಬೆಟ್ಟನೇ ಇದೆ. ಆದಷ್ಟು ಬೇಗ ಸೇಫ್ ಝೋನ್ಗೆ ಸೇರ್ಕೊಂಬಿಡ್ಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀನಿ. ಸಿಂಗಲ್ ರೋಡು ಕರ್ವ್ ಇದ್ದಾವೆ. ನಾನೇನು ರೂಟ್ ಬರ್ತಾಯಿದ್ದೀನಲ್ಲ, ಈ ರೂಟ್ 7 ಗಂಟೆ ಮೇಲೆ ಬರೋ ಥರ ಇಲ್ಲ. ಆ ಕಾಡು ದಾರಿ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಅದಾದಮೇಲೆ ಸ್ವಲ್ಪ ಹಳ್ಳಿಗಳು ಸಿಗ್ತಾಯಿದೆ, ಮಧ್ಯೆ ಮಧ್ಯೆ ಈ ಥರ ಗ್ಯಾಪ್ ಇದೆ. ಓಕೆ, ಬಟ್ ಏನಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಕಾಡಿತ್ತದು ಬಾರ್ಡ್ರ್ ಹತ್ರ. ಆಮೇಲೆ ಸಿಂಗಲ್ ರೋಡು, ಇದು ಹಳ್ಳಿ ರೋಡು. ಅದೇನೋ ಟೈಮ್ ಇತ್ತು ಅಂತ ನಾನು ರಿಸ್ಕ್ ತಗೊಂಡೆ, ಇಲ್ಲಾಂದರೆ ಇದು ಕತ್ಲಲ್ಲಿ ಬರೋ ರೋಡೇ ಅಲ್ಲ. ಯಪ್ಪ, ಬಂಗಾರಪೇಟೆಗೆ ಬಂದು ಸೇರಿಕೊಂಡೆ 7:30 ಇಲ್ಲಿಂದ ಅರ್ಧ ಗಂಟೆ ಜರ್ನಿ. ಅಯ್ಯಪ್ಪ, ಬಂಗಾರಪೇಟೆ ಆ ಸೈಡ್ ನಾನು ನೋಡೇ ಇರಲಿಲ್ಲ. ರೈಲ್ವೆ ಸ್ಟೇಷನ್ ಆ ಪಕ್ಕ ತುಂಬ ದೊಡ್ಡದಾಗಿದೆ ಊರು. ನಾವೇನಿದ್ರು ಈ ಮೇನ್ ರೋಡಲ್ಲಿ KGFಗೆ ಹೋಗೋ ರೋಡ್ ಅಷ್ಟು ಮಾತ್ರ ನೋಡಿದ್ದು, ಆದರೆ ತುಂಬ ದೊಡ್ಡದಾಗಿದೆ. ನನ್ನ ಇವತ್ತಿನ ಪ್ರಯಾಣ ಮುಗಿಯೋಕ್ಕೆ ಬಂತು. ಕೋಲಾರ ಬಂದುಬಿಟ್ಟೆ. ಮನೆ ಇಲ್ಲಿಂದ ಒಂದು 1.5-2 ಕಿಲೋಮೀಟ್ರ್ ಇದೆ ಅಷ್ಟೆ. ಟೈಮು ಆಲ್ಮೋಸ್ಟ್ 8 ಗಂಟೆ 10 ನಿಮಿಷ ಆಗಿದೆ. ಸ್ವಲ್ಪ ಕತ್ಲಾದ್ಮೇಲೆ ರಿಲ್ಯಾಕ್ಸ್ ಆಗಿ ಬಂದೆ. ಒಂಥರ ಇವತ್ತಿನ ಜರ್ನಿನೂ ಒಂಥರ ವಿಶೇಷವಾಗಿತ್ತು ನನಗೋಸ್ಕರ. ಯಾಕಂದರೆ ಒಂದೇ ದಿವಸದಲ್ಲಿ ಆಲ್ಮೋಸ್ಟ್ ಎಷ್ಟಾಯಿತು, 600 ಕಿಲೋಮೀಟ್ರ್ ಆಯಿತು ಎಕ್ಸಾಕ್ಟ್ಲಿ. ಅಂದರೆ ಮನೆ ಹೋಗೋಷ್ಟೆಲ್ಲ 602 ಆಗುತ್ತೆ. ಕೊಳ್ಳಿ ಹಿಲ್ಸ್ ಟಿಕ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಯಾವುದು ಅಂತ ನೋಡಬೇಕಷ್ಟೇ. ಈಗ ಬಾಡಿನೂ ಫುಲ್ಲು ಸುಸ್ತಾಗ್ಬಿಟ್ಟಿದೆ ಇವಾಗ. ಯಾಕಂದರೆ ಬೆಳಗ್ಗೆ 3:30 ಎದ್ದವನು 8:15 ಆಗ್ತಾಯಿದೆ. ಮತ್ತು ನಾಳೆ ಭಾನುವಾರ, ನಾಳೆ ಒಂದು ದಿವಸ ಇಲ್ಲೇ ಇದ್ದು ಮತ್ತು ಸೋಮವಾರ ಬೆಂಗಳೂರು ಪ್ರಯಾಣ ಮಾಡ್ತೀನಿ. ಹೋಪ್ ನನ್ನ ಈ ಜರ್ನಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಮತ್ತು ಇನ್ನೊಂದು ಜಾಗಕ್ಕೆ ಹೊರಟಾಗ ಸಿಗೋಣ. ಥ್ಯಾಂಕ್ ಯು.